ಸಿಎಂ ಡಿಕೆ ಶಿವಕುಮಾರ್ ಇದೇ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಹೈಕಮಾಂಡ್ಗೆ ದೂರು ಕೊಟ್ಟ ಪತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಏನು ಹೇಳಿದ್ದಾರೆ ಅಂತ ಕೂಡ ಕೇಳಿಸ್ಕೊಳ್ಳೋಣ ಬನ್ನಿ. ನೋಡಿ, ನನಗೆ ರಾಜಣ್ಣ ಅಷ್ಟು ಅನುಭವ ಇಲ್ಲ, ಅವ್ರ ಮುಂದೆ ನನ್ನ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಕಡಿಮೆನೇ ಅಂತ ಹೇಳೋದ್ರ ಮೂಲಕ ವ್ಯಂಗ್ಯವಾಡಿದ್ದಾರೆ. ನನಗೆ ಅವರಷ್ಟು ಅನುಭವ ಇಲ್ಲ, ಇದೇನಕ್ಕೆ ಅಂದರೆ ಪಕ್ಷ ಸಂಘಟನೆ ಸರಿಯಾಗಿ ಆಗ್ತಾ ಇಲ್ಲ, ಹಾಗೆ ಹಿಂಗೆ ಅಂತೆಲ್ಲ ಅವ್ರು ಚಾರ್ಜ್ ಶೀಟ್ ಹಾಕಿದ್ರಲ್ಲ ಡಿ ಕೆ ಶಿವಕುಮಾರ್ ಮೇಲೆ, ಅದಕ್ಕೆ ಸಾಫ್ಟಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಇತ್ತೀಚೆಗೆ ಒಂದು ಪತ್ರ ಬರೆದಿದ್ದಾರೆ. BLOಗಳ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ಎಡವಟ್ಟಾಗಿತ್ತು. ಅಧ್ಯಕ್ಷರು ಕರೆಕ್ಟಾಗಿ ಆಯ್ಕೆ ಮಾಡಿದ್ರೆ ಇನ್ನೂ 12-13 ಸೀಟ್ಗಳು ಗೆಲ್ಬೋದಿತ್ತು ನಾವು ಕರ್ನಾಟಕದಲ್ಲಿ. ನನಗಿನ್ನ ಸ್ವಲ್ಪ ಅನುಭವ ಕಡಿಮೆ ಇದೆ, ಟ್ರೈನಿಂಗ್ ತೊಗೊಂಡು ಬರ್ತೀನಿ. ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಇತ್ತೀಚೆಗೆ ಒಂದು ಪತ್ರ ಬರೆದಿದ್ದಾರೆ. BLOಗಳ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ಎಡವಟ್ಟಾಗಿತ್ತು. ಅಧ್ಯಕ್ಷರು ಕರೆಕ್ಟಾಗಿ ಆಯ್ಕೆ ಮಾಡಿದ್ರೆ ಇನ್ನೂ 12-13 ಸೀಟ್ಗಳು ಗೆಲ್ಬೋದಿತ್ತು ನಾವು ಕರ್ನಾಟಕದಲ್ಲಿ. ನನಗಿನ್ನ ಸ್ವಲ್ಪ ಅನುಭವ ಕಡಿಮೆ ಇದೆ, ಟ್ರೈನಿಂಗ್ ತೊಗೊಂಡು ಬರ್ತೀನಿ. ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಇತ್ತೀಚೆಗೆ ಒಂದು ಪತ್ರ ಬರೆದಿದ್ದಾರೆ. BLOಗಳ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ಎಡವಟ್ಟಾಗಿತ್ತು. ಅಧ್ಯಕ್ಷರು ಕರೆಕ್ಟಾಗಿ ಆಯ್ಕೆ ಅನುಭವ ಕಡಿಮೆ ಇದೆ ಅನ್ನೋದ್ರ ಮೂಲಕ ಒಂದು ಲೈನಲ್ಲೇ ತಿರುಗೇಟನ್ನು ಕೊಟ್ಟಿದ್ದಾರೆ. ಅವ್ರು ತುಂಬ ಎಕ್ಸ್ಪೀರಿಯನ್ಸ್ಡ್ ಅಲ್ವಾ, ಅವರೇ ಮಾಡಲಿ ಅನ್ನೋ ರೀತಿನಲ್ಲಿ ಅನ್ನೋ ದಾಟಿಯಲ್ಲಿತ್ತು ಡಿ ಕೆ ಶಿವಕುಮಾರ್ ಕೊಟ್ಟಂತಹ ಉತ್ತರ.